ಲಲಿತಾ ಸಹಸ್ರನಾಮದ 5ನೇ ನಾಮ ಮಂತ್ರವೇ ದೇವ ಕಾರ್ಯ ಸಮುದ್ಯತ ಎಂಬುದಾಗಿ. ದೇವ ಕಾರ್ಯ ಸಮುದ್ಯತ ಅಂತಂದ್ರೆ ದುಷ್ಟ ಶಕ್ತಿಗಳಾಗಿರ್ತಕ್ಕಂತಹ ರಾಕ್ಷಸಿ ಶಕ್ತಿಗಳೆಲ್ಲವನ್ನು ಕೂಡ ನಾಶ ಮಾಡಿ ತನ್ನ ಭಕ್ತರಾಗಿರ್ತಕ್ಕಂತಹ ದೇವತೆಗಳನ್ನು ರಕ್ಷಣೆ ಮಾಡುವಂತಹವಳು ಎಂಬುದಾಗಿ. ಹಾಗಾಗಿ ಯಾರು ಲಲಿತಾ ಸಹಸ್ರನಾಮನ ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡ್ತಾರೆಯೋ ಅಂತಹವರಿಗಿರ್ತಕ್ಕಂತಹ ಎಲ್ಲ ಶತ್ರುತ್ವವನ್ನು ನಾಶ ಮಾಡಿ, ಶತ್ರುಗಳನ್ನು ನಾಶ ಮಾಡಿ ಅಂತಹವರಿಗೆ ರಕ್ಷಣೆಯನ್ನು ಕೊಡುವಂತಹದ್ದು. ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ ಕಲಿಯುಗದಲ್ಲಿ ಒಂದೇ ಮನುಷ್ಯನಲ್ಲಿ ದೇವತಾ ಸ್ವರೂಪ ಮತ್ತು ರಾಕ್ಷಸಿ ಸ್ವಭಾವ ಹೇಳ್ತಕ್ಕಂಥದ್ದು ಇರುವಂತಹದ್ದು. ಹಾಗಾಗಿ ನಮ್ಮಲ್ಲಿರತಕ್ಕಂತಹ ರಾಕ್ಷಸಿ ಸ್ವಭಾವಗಳನ್ನು ಹೋಗಲಾಡಿಸಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಾದಿ ದುಷ್ಟ ಗುಣಗಳನ್ನು ಹೋಗಲಾಡಿಸಿ ಸಾತ್ವಿಕವಾಗಿರತಕ್ಕಂತಹ ಸ್ವಭಾವವನ್ನು ತಂದು ಉತ್ತಮವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವವಳು ಎಂಬುದಾಗಿ. ಹಾಗಾಗಿ ಈ ಮಂತ್ರವನ್ನ, ಈ ಲಲಿತಾ ಸಹಸ್ರನಾಮವನ್ನ ನಾವು ಮಾಡುವುದರ ಒಟ್ಟಿಗೆ ಮನೆಯಿರತಕ್ಕಂತಹ ಮಕ್ಕಳನ್ನು ಕೂಡ ಕೂರಿಸಿಕೊಂಡು ಮಾಡುವಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂತಹದ್ದು. ಯಾಕೆಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ಸಮಾಜ ನಿರ್ಮಾಣವಾಗಬೇಕಾದ್ರೆ ಮಕ್ಕಳು ಕೂಡ ಈ ರೀತಿಯಾಗಿರ್ತಕ್ಕಂತಹ ಉತ್ತಮ ಸಂಸ್ಕಾರವನ್ನು ಹೊಂದಬೇಕು, ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಬೇಕು. ಅಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹದ್ದು ಈ ಲಲಿತಾ ಸಹಸ್ರನಾಮದಿಂದ ಸಾಧ್ಯವಾಗುವಂತಹದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ದಿವ್ಯವಾಗಿರ್ತಕ್ಕಂತಹ ಸರ್ವ ಸೌಭಾಗ್ಯದಾಯಕ ರೀತಿಯನ್ನೊಳಗೊಂಡು ಲಲಿತಾ ಸಹಸ್ರನಾಮವನ್ನ ಪ್ರತಿನಿತ್ಯವೂ ತಾವು ಪಾರಾಯಣವನ್ನು ಮಾಡುವುದರ ಒಟ್ಟಿಗೆ ತಮ್ಮ ಮಕ್ಕಳನ್ನು ಕೂಡ ಕೂರಿಸಿಕೊಂಡು ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡುವಂತಹ ರೂಢಿಯನ್ನು ಮಾಡಿಕೊಳ್ಳಿ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಭಗವತಿಯ ನಾಮಸ್ಮರಣೆಯನ್ನು ಮಾಡಿ ಭಗವತಿಯ ಅನುಗ್ರಹವನ್ನು ಹೊಂದಿ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿ ಭಗವತಿಯ ಸಾಕ್ಷಾತ್ಕಾರವನ್ನು ಹೊಂದಿ ಈ ಜನ್ಮವನ್ನು ಸಾಫಲ್ಯಗೊಳಿಸಿಕೊಳ್ಳೋಣ, ಸಾರ್ಥಕಗೊಳಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.